ನರಸಾಪುರ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ 3ನೇ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಊರಿನಲ್ಲಿರ್ತಕ್ಕಂಥ ಯುವಕರಿಗೆ ಭಾಳ ಶ್ರದ್ಧಾ ಮತ್ತು ಭಕ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ಅಂತ ನಾನಂತಾದರೂ ಭಾವಿಸ್ತೇನೆ. ಯಾಕೆಂದರೆ ಬಹುಶಃ ನಮ್ಮ ಒಂದು ಜನ್ರೇಷನಲ್ಲಿ ನಾವು ಅಂದ್ಕೊಂಡಿದ್ವಿ, ಬಹುಶಃ ಹಳ್ಳಿಗಾಡುಗಳಲ್ಲಿ ಭಕ್ತಿ ಕಡಿಮೆ ಆಗ್ಬಿಡುತ್ತದೇನೋ ಅಂತ. ಆದರೆ ಇವತ್ತಿನ ದಿನಗಳಲ್ಲಿ ನಾವು ಗಮನಿಸಿದಾಗ ಭಾಳಷ್ಟು ಕಡೆ ಭಾಳಷ್ಟು ಹಳ್ಳಿಗಳಲ್ಲಿ ನಮ್ಮ ಹತ್ರನೇ ಎಷ್ಟೋ ಜನ ಬಂದು ದೇವಸ್ಥಾನಗಳು ದೇವಾಲಯಗಳು ನಿರ್ಮಾಣ ಮಾಡ್ತಿದ್ದೀವಿ ಅನ್ನೋಂಥ ಸಂದೇಶನ ಇವತ್ತು ಕೊಡೋಂಥ ಕಾಲ ಮೊದಲಿಗಿಂತ ಜಾಸ್ತಿ ಇದೆ. ಆದರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬಹುಶಃ ಇಲ್ಲಿ 500 ಇರ್ತಾರೆ. ಬಹುಶಃ ನಾನು ಅದನ್ನು ಹೇಳಬಾರ್ದು ಅಥವಾ ಅಯ್ಯಪ್ಪ ಸ್ವಾಮಿ ಭಕ್ತರು ಇರ್ತಾರೆ. ಅಯ್ಯಪ್ಪ ಸ್ವಾಮಿ ನೀವು ಬೆಟ್ಟಕ್ಕೆ ಹೋಗಬೇಕಾದಾಗ ಒಂದು ಶಬ್ದನ ಬಳಸ್ತಾರೆ, ತತ್ವಮಸಿ ಅಂತ. ಬಹುಶಃ ಯಾರು ಗೊತ್ತಿರುತ್ತದೋ ಗೊತ್ತಿಲ್ವೋ ಅಥವಾ ತಿಳ್ಕೊಳ್ಳೋದಾದ್ರೆ ತಿಳ್ಕೊಳ್ಳಿ. ತತ್ವಮಸಿ ಅಂದರೆ ಏನಪ್ಪ ಅಂದರೆ, ಜಾತಿ ಭೇದಗಳನ್ನು ಮೀರಿ ನನ್ನನ್ನು ಇಷ್ಟು ದೂರ ಹುಡ್ಕೊಂಬರ್ತೀರಾ, ನಾನು ಇಲ್ಲಿಲ್ಲಪ್ಪ, ಸತ್ಯದಲ್ಲೇ ನಾನು ಇದ್ದೀನಿ, ನಿನ್ನೆಲ್ಲ ಸತ್ಯ ಇದ್ದರೆ ನಾನು ಅಲ್ಲೇ ಇರ್ತೀನಿ ಅಂತ ಒಂದೇ ಒಂದು ವಾಕ್ಯದಲ್ಲಿ ಮಹಾನುಭಾವಾದಂಥ ಮಣಿಕಂಠ ನಮ್ಮ ಭಕ್ತರಿಗೆ ಸಂದೇಶವನ್ನು ತಿಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಏನು ನಾವು ಸಂಸಾರ ಜಂಗಾಟದಲ್ಲಿ ಕೂಡಿರ್ತೀವಿ, ಇವತ್ತು ದೇವಸ್ಥಾನ ಇನಾಗ್ರೇಷನ್ ಆಯಿತು, ಆದ್ಮೇಲೆ ನಮ್ಮ ಕೆಲಸ ಮುಗೀತಲ್ವ, ವರ್ಷ ಮಾಡಬೇಕಾಗಿರೋದು. ಯಾಕೆ ದಿನನಿತ್ಯ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಎಲ್ಲ ಸಮಾಜದವರು ಎಲ್ಲ ಜಾತಿ ಧರ್ಮದವರು ಒಂದು ಸಮನ್ವಯತೆಯಾಗಿ ಒಂದು ದೇವಾಲಯದಲ್ಲಿ ಸೇರಿ ಒಂದು ನಮ್ಮ ಆ ಜಂಜಾಟನ ದೂರ ಮಾಡಿ ಒಂದು ದಿನ ಆ ಭಕ್ತಿಯ ಕಡೆಗೆ ನಮ್ಮ ಮನಸ್ಸನ್ನು ಕೊಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಪ್ರತಿ ವರ್ಷ ನಾವು ವಾರ್ಷಿಕ ಮಹೋತ್ಸವವನ್ನು ಮಾಡ್ತೀವಿ. ಅದೇ ರೀತಿ ಈ ಜಾಗದಲ್ಲಿ ಬಹುಶಃ ಎಷ್ಟೋ ಜನಗಳಿಗೆ ಮಾಡಬೇಕು ನನ್ನ ಕೆಲಸ ಅನ್ನೋರಿಗೆ ಮಾಡಿಸೋದು ತೋರಿಸಿದಲ್ಲ. ಇಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಭಕ್ತರು ನನಗೂ ಕೂಡ ಇಲ್ಲೇ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ಬಹುಶಃ 3ನೇ ವರ್ಷದಲ್ಲಿ ಇದನ್ನು ನಿರ್ಮಾಣ ಮಾಡಬೇಕಾದಾಗ ಕೂಡ ನಾನು ಬಂದಿದ್ದೆ. ಅವಾಗ ಹೇಳಿದ್ರು, ಅಣ್ಣ ನಿಮ್ಮ ಸಹಕಾರದಿಂದ ನಿಮ್ಮ ಸೇವೆಯಿಂದ ಇಲ್ಲಿ ಇದು ನಿರ್ಮಾಣ ಮಾಡೋಕ್ಕೆ ಭಾಳ ಅನುಕೂಲ ಆಯ್ತಣ್ಣ, ಸುಮಾರು 16 ವರ್ಷಗಳು ನಿಂತಿದ್ದಂಥ ದೇವಸ್ಥಾನ ಪುನರಾರಂಭ ಮಾಡಿದ್ವಿ ಅಂತ. ಈಗ ಕೂಡ ನನಗೊಂದು ಸೇವೆ ಮಾಡಲು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕೆಂದರೆ ಮೊನ್ನೆ ನನ್ನ ಹತ್ರ ಬಂದರು ಪತ್ರಿಕೆ ಕೊಡಬೇಕಾದಾಗ. ನಾನು ಕೇಳಿದೆ, ಏನಾದರೂ ನನ್ನ ಕಡೆಯಿಂದ ಸೇವೆ ಬಾಕಿ ಇದೆಯಪ್ಪ? ಇಲ್ಲಣ್ಣ, ಎಲ್ಲ ಸೇವೆಗಳು ಮುಗಿದಿದ್ದೀನಿ, ಬರಬೇಕು ಅಂತ. ಅವಾಗ ಹೇಳಿದೆ, ಇಲ್ಲಪ್ಪ ನನಗೂ ಏನಾದರೂ ಸೇವೆ ಕೊಡಿ ಅಂದಾಗ, ಇಲ್ಲಣ್ಣ ಎಲ್ಲರೂ ಬುಕ್ ಮಾಡ್ಕೊಂಬಿಟ್ಟಿದೆ. ಅಂದರೆ ತಿಳ್ಕೊಳ್ಳಿ, ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದ್ರೆ ನಮಗೆ ಸೇವೆನೇ ಖಾಲಿ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ, ಅಂದರೆ ಆ ಯುವಕರ ನಡೆ ಹೆಂಗಿದೆ ಅಂಥ ಪರಿಸ್ಥಿತಿಯಲ್ಲಿ ಒಂದು ಹೇಳಿದ್ರು, ಅಣ್ಣ ಆದರೂ ಕೂಡ ನಿಮ್ಮೊಂದು ಸೇವೆ ಬಾಕಿ ಇಟ್ಟಿದ್ದೀವಿ, ನೀವು ಮಾಡಿದಂಥ ಒಂದು ಅದರ ಮೇಲ್ಚಾವಣಿ ಏನಿದೆ ಆ ಹಿಂದ್ಗಡೆ ಮುಂದುವರೆದ ಭಾಗನ ನೀವು ನೆರವೇರಿಸ್ಕೊಡ್ಬೇಕಂತ ಹೇಳಿದ್ದಾರೆ. ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರು ಅದನ್ನು ಅವರು ಶುರು ಮಾಡಬೇಕು ಮೊದಲು. ಯಾಕಂದರೆ ಮಲ್ಕೊಂಡಿದ್ದವ್ರು ನಾವು ಕಾಲು ಹೊತ್ತಕ್ಕಾಗಲ್ಲ. ಅವರು ಶುರು ಮಾಡಿ ಒಂದು ದಿವಸ ನನ್ನನ್ನು ಕರೆದು ಅದು ಎಕ್ಸ್ಟಿಮೇಷನ್ ತೊಗೊಂಡು ಅದೇನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆ ಸೇವೆಯಾಗಿ ನನ್ನನ್ನು ಮುಡುಪಾಗಿಟ್ಕೊಂಡು ಆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ದೇವಸ್ಥಾನಕ್ಕೆ ಕರೆದು ನನ್ನೂ ಕೂಡ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಮಾಡಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ.